ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಗರಿಗರಿಯಾದ ಚಿರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ, ಅರ್ಧ ಕಪ್ ಸಕ್ಕರೆ, 2 ಸ್ಪೂನ್ ಅಕ್ಕಿ ಹಿಟ್ಟು, 3 ಏಲಕ್ಕಿ, ತುಪ್ಪ, ಎಣ್ಣೆ. ಮೊದಲು ಒಂದು ಪಾತ್ರೆಗೆ 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ, ಸ್ವಲ್ಪ ಉಪ್ಪು, 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಈ ಥರ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ಎತ್ತಿಟ್ಕೋಬೇಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಸಕ್ಕರೆ, 3 ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಬೌಲ್ಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮಿ ಟೈಪಲ್ಲಿ ಅದನ್ನು ಮಾಡಿ ಎತ್ತಿಟ್ಕೋಬೇಕು. ನೆಕ್ಸ್ಟು ನಾವು ಚಪಾತಿಗೆ ಹೆಂಗೆ ಉಂಡೆ ಮಾಡ್ಕೊತೀವಿ ಆ ಥರ ಉಂಡೆನ ಮಾಡ್ಕೊಂಡು 5 ಚಪಾತಿನ ಲಟ್ಟಿಸ್ಕೋಬೇಕು. 5 ಉಂಡೆಗಳನ್ನ ತಗೊಂಡು ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಪೇಸ್ಟ್ ಸವರ್ತಾ ರೋಲ್ ಮಾಡ್ಕೋಬೇಕು. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ಪೂರಿ ಟೈಪಲ್ಲಿ ಚಿಕ್ಕದಾಗಿ ಒತ್ತಿ ಅದನ್ನು ಎಣ್ಣೆಲಿ ಕರೆದು ಬ್ರೌನ್ ಆಗೋ ಥರ ಕರೆದು ಅದು ಬಿಸಿ ಇದ್ದಾಗಲೇ ಅದ್ರ ಮೇಲೆ ಸಕ್ಕರೆ ಪೌಡ್ರನ್ನ ಹಾಕಬೇಕು. ನಿಧಾನಕ್ಕೆ ಕಮ್ಮಿ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಬೇಯಿಸ್ಬೇಕು, ಇಲ್ಲ ಒಳಗೆಲ್ಲ ಬೇಯಲ್ಲ. ಚೆನ್ನಾಗಿ ಬೇಯಿಸಿ ಅದು ಬ್ರೌನ್ ಕಲರ್ ಬರೋವರೆಗೆ ಬೇಯಿಸಿ ಅದು ಬಿಸಿ ಇದ್ದಾಗಲೇ ಸಕ್ಕರೆ ಪೌಡ್ರನ್ನ ಹಾಕಿದ್ರೆ ಗರಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಸ್ವೀಟು ಇಲ್ಲ, ಜಾಸ್ತಿ ಸಪ್ಪೆನೂ ಇರಲ್ಲ.